ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಆಕ್ಚುಲಿ ನನ್ಗೆ ಹೀಲಿ 2022ರಲ್ಲೇ ಗೊತ್ತಿತ್ತು. ಬಟ್ ಏನಂದ್ರೆ ಒಂದ್ 50 to 60 ಮೆಂಬರ್ಸ್ ಅಪ್ರೋಚ್ ಮಾಡಿದ್ರು. ನಾನೇನ್ ಅನ್ಕೊಂತ ಇದ್ದೆ, ನಾವೇ ಎನರ್ಜಿ ತಗೊಂತಿರ್ತೀವಲ್ಲ, ಹೀಲಿ ಡಿವೈಸ್ ಏನಕ್ಕೆ ಅನ್ನೋದಿತ್ತು ನನಗೆ. ಅಂದ್ರೆ ಡಿವೈಸ್ ಮುಖಾಂತರ ಎನರ್ಜಿ ತಗೋಬೇಕು ಅನ್ನೋ ಕಾನ್ಸೆಪ್ಟ್ ನನ್ಗೆ ಇಷ್ಟ ಆಗಿರ್ಲಿಲ್ಲ ಬಿಫೋರ್ ಟೇಕಿಂಗ್ ಹೀಲಿ. ನನ್ಗೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ. ಯಾರು ಹೇಳಿದ್ರು ರಿಜೆಕ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಒಂದ್ ದಿವ್ಸ ನನ್ಗೆ ಸಡನ್ ಆಗಿ ಅನ್ಬೇರೇಬಲ್ ಕಿವಿ ನೋವು ಬಂದಿತ್ತು. ಅದನ್ನ ಬಸವರಾಜ್ ಸರ್ ಅಂತ ಇದ್ದಾರೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅವರು ಕೂಡ. ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೆ, ಈ ತರ ನನ್ ಕಿವಿ ನೋವು ಬಂದಿದೆ ಅಂತ. ಇಮಿಡಿಯೇಟ್ ಆಗಿ ಬಸವರಾಜ್ ಸರ್ ನಾನು ಹೌರ ಟೆಸ್ಟ್ ಮಾಡಿಸಿ ಅದು ನೋಡಿದ್ರು. ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿತ್ತು. ಅದಾದ್ಮೇಲೆ ನಾನು ಯೂಶಲಿ ನಾವು ಕಿಲಿಯನ್ ಫೋಟೋಗ್ರಫಿ ಗೊತ್ತಿತ್ತು, ಎಲ್ಲ ಟೆಕ್ನಾಲಜಿ ಗೊತ್ತಿತ್ತು, ಕ್ವಾಂಟಮ್ ಅನಲೈಸರ್ಸು ಇತ್ತು ನಮ್ಮ ಹತ್ರ. ಅದ ಟೆಕ್ನಿಕಲಿ ಅವರ ಟೆಸ್ಟ್ ಮಾಡಕ್ಕೆ ಮಿಷನ್ಸ್ ಇತ್ತು. ಬಟ್ ಇದು ನನಗೆ ತುಂಬಾ ಇಷ್ಟ ಆಯ್ತು. ನಮ್ ಕಲರ್ಫುಲ್ ಆಗಿ ಅವರ ಬರ್ತಿದೆ ಅಂತ ತುಂಬಾ ಇಷ್ಟ ಆಯ್ತು. ಬಸವರಾಜ್ ಸರ್ ಹೇಳಿದ್ರು ಶಿವಯೋಗಿ ಗುರುಗಳು ತಗೊಂಡಿದ್ದಾರೆ ಅಂತ. ನಾನು 50 to 60 ಮೆಂಬರ್ಸ್ ಹೇಳಿದ್ರು, ರಿಜೆಕ್ಟ್ ಮಾಡಿದ್ದೆ ಡಿವೈಸ್ ಬೇಡ ಅಂತ. ಅದಾದ್ಮೇಲೆ ಗುರುಗಳು ತಗೊಂಡಿದ್ದಾರೆ ಅಂತ ಹೇಳಿದ ತಕ್ಷಣನೇ ನಾನು ಡೀಟೇಲ್ಸು ಕೇಳಲಿಲ್ಲ. ಜಸ್ಟ್ ಒನ್ ಡೇ ಗ್ಯಾಪ್ ಅಲ್ಲಿ ನೆಕ್ಸ್ಟ್ ಡೇನ ನಾನು 14th ಡಿಸ್ಕಸ್ ಮಾಡಿದ್ವಿ. 15th ಅಷ್ಟೊತ್ತಿಗೆ ನಾನು ಡಿವೈಸ್ಗೆ ರಿಜಿಸ್ಟರ್ ಮಾಡಿದ್ದೆ. ನೆಕ್ಸ್ಟ್ 16th ಮ್ಯಾಡ್ ನಂದು ID ಕ್ರಿಯೇಟ್ ಮಾಡ್ಕೊಟ್ಟಿದ್ರು. ಅದಾದ್ಮೇಲೆ ನಾನು ಅಶ್ವಿನಿ ಮೇಡಮ್ ಗೈಡೆನ್ಸ್ ಮತ್ತೆ ಆಶ್ಕಾ ಮೇಡಮ್ ಗೈಡೆನ್ಸ್ ಮುಖಾಂತರ ಗೋಲ್ಡ್ ಸೈಕಲ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬರಕ್ ಮುಂಚೆ ಕಷ್ಟ ಇರುತ್ತೇನೋ ಅಂತ ಅನ್ಕೊಂತ ಇದ್ದೆ ಡಿವೈಸ್ ಆಪರೇಷನ್. ಬಟ್ ಬಂದ್ಮೇಲೆ ಅಶ್ವಿನಿ ಮೇಡಮ್ ಮತ್ತೆ ಆಶ್ಕಾ ಮೇಡಮ್ ಹೆಲ್ಪ್ ಮಾಡಿದ್ರು, ಈಸಿ ಅನ್ಸಕ್ ಶುರುವಾಯ್ತು. ಫಸ್ಟ್ ಗೋಲ್ಡ್ ಸೈಕಲ್ ಯೂಸ್ ಮಾಡಿದೆ. ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ, ಗೋಲ್ಡ್ ಸೈಕಲ್ ಇಸ್ ಗೋಲ್ಡ್ ಅಂತಿರ್ತಾರೆ. ಮೇಡಮ್ ಯಾಕೆ ಹೇಳ್ತಾರೆ ಗೋಲ್ಡ್ ಸೈಕಲ್ ಇಸ್ ಗೋಲ್ಡ್ ಅಂತ ಹೇಳ್ತಿರ್ತಾರೆ ಅಂತ ಅಂದ್ಮೇಲೆ ನಂಗೆ ಫಸ್ಟ್ ವೀಕ್ ಅಲ್ಲೇ ಗೊತ್ತಾಯ್ತು, ಇಟ್ಸ್ ರಿಯಲಿ ಗೋಲ್ಡ್. ಯಾಕಂತಂದ್ರೆ ನನ್ಗೆ ಬಾಡಿಯಲ್ಲಿ ಎವ್ರಿ ಡೇ ಕುಡ್ ಸಿ ಚೇಂಜಸ್. ಲೈಕ್ ಪ್ರತಿದಿನ ನಾನು ಅರ್ಲಿಯರ್ ಆಗಿ ಇದ್ದಿದ್ದಕ್ಕೂ ಮತ್ತೆ ನಾನು ಹೀಲಿ ಯೂಸ್ ಮಾಡೋ ದಿನಗಳಲ್ಲಿ ಇರೋ ಅಂತ ಎನರ್ಜಿಗೂ ತುಂಬಾ ಡಿಫ್ರೆನ್ಸ್ ಅನ್ಸಕ್ಕೆ ಶುರು ಆಯ್ತು. ನಾನು ಏನ್ ಮಾಡಿದೆ ಅಂತಂದ್ರೆ ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್ ಆಗಿರೋದ್ರಿಂದ ಒಂದ್ 3-4 ದಿನ ಪರ್ಪಸ್ಫುಲಿ ಬಿಟ್ಬಿಟ್ಟೆ, ಹೀಲಿ ಯೂಸ್ ಮಾಡೋದನ್ನ ಬಿಟ್ಬಿಟ್ಟೆ, ಗೋಲ್ಡ್ ಸೈಕಲ್ ಯೂಸ್ ಮಾಡಿದ್ರೆ ಬಿಟ್ಟೆ. ಆವಾಗ ಎನರ್ಜಿ ಲೆವೆಲ್ ಸ್ವಲ್ಪ ಡೌನ್ ಇರ್ತಾ ಇತ್ತು. ಆಮೇಲೆ ಗೋಲ್ಡ್ ಸೈಕಲ್ ಮತ್ತೆ ರೀಸ್ಟಾರ್ಟ್ ಮಾಡಿದ್ರೆ ಎನರ್ಜಿ ತುಂಬಾ ಬರ್ತಾ ಇತ್ತು. ಸೊ ಕನ್ಫರ್ಮ್ ಆಯ್ತು ನನ್ಗೆ 100% ಗೋಲ್ಡ್ ಸೈಕಲ್ ವರ್ಕ್ ಆಗ್ತಿದೆ ಅಂತ ಕನ್ಫರ್ಮ್ ಆಯ್ತು. ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಇಲ್ಲಿ ಸಮಥಿಂಗ್ ಏನೋ ಬರೆಯಂಗಿದೆ. 1 ಸೆಕೆಂಡ್ ಕ್ಲೋಸ್ ಮಾಡ್ತಾ ಇದೀನಿ. ಓಕೆ, ಫೈನ್, ಕೈಂಡ್ಲಿ ಗೋ ಹೆಡ್. ನನ್ನ ಚೆಕ್ ಮಾಡಕ್ ಅಂತಾನೆ ತಗೊಂಡೆ, ಯಾಕಂದ್ರೆ ನಾಳೆ ದಿವಸ ಏನಾದ್ರು ಯಾರಾದ್ರೂ ಕೇಳಿದಾಗ ನನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿ. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಬಿಡೋದು ಮಾಡಿದಾಗ ತುಂಬಾ ಹೈ ಎನರ್ಜಿ ಇರ್ತಾ ಇತ್ತು. ಅದಾದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಯಾವಾಗ ಬೇಕು ಅವಾಗ ನಾನು ಹೀಲಿ ಡಿವೈಸ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಎಲ್ಲಾರು ಸಹಕಾರದೊಂದಿಗೆ ಅಶ್ವಿನಿ ಮೇಡಮು, ಆಶ್ಕಾ ಮೇಡಮು, ಮತ್ತೆ ಶಿವಯೋಗಿ ಗುರುಗಳು, ವಿಕಾಸ್ ಸರು, ಪ್ರತಿಯೊಂದು ಅಪ್ಡೇಟ್ ಎಲ್ಲರ ಸಹಾಯ ತಗೊಂತಾ ಇದ್ದೆ. ಎಕ್ಸೆಪ್ಟ್ ಲೀನಾ ಮ್ಯಾಮ್ ಜೊತೆ ಮಾತಾಡ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸೊ ಎವ್ರಿಬಡಿ ಸ್ಟಾರ್ಟೆಡ್ ಟು ಹೆಲ್ಪ್ ಮೀ ಇನ್ ಒನ್ ಆಫ್ ದ ತುಂಬಾ ಎಲ್ಲಾನಲ್ಲೂ ಹೆಲ್ಪ್ ತಗೊಂತಾ ಇದ್ದೆ. ನೆಕ್ಸ್ಟ್ ಇತ್ತೀಚೆಗೆ ಲೀನಾ ಮ್ಯಾಮ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ತುಂಬಾ. ಬಟ್ ಅವರು ಹೆಲ್ಪ್ ಮಾಡ್ತಾ ಇದ್ರು, ನಾನು ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಇಟ್ಕೊಂಡಿದ್ದೆ ಅವ್ರ ಹತ್ರ ಅಷ್ಟೇ. ನೆಕ್ಸ್ಟ್ ಗೋಲ್ಡ್ ಸೈಕಲ್ ತುಂಬಾ ಹೆಲ್ಪ್ ಆಯ್ತು ನನ್ಗೆ. ನೆಕ್ಸ್ಟ್ ನಾನು ಡೇ ಬೈ ಡೇ ಚಕ್ರ ಆಕ್ಟಿವೇಶನ್, ಮ್ಯಾಗಿಯಲ್ಲಿಯಲ್ಲೂ ಚಕ್ರ ಆಕ್ಟಿವೇಶನ್ ಯೂಸ್ ಮಾಡ್ತಾ ಇದ್ದೆ, ಹೀಲಿಯಲ್ಲೂ ಚಕ್ರ ಆಕ್ಟಿವೇಶನ್ ಯೂಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ವಿಕಾಸ್ ಸರ್ ಒಂದು ಪ್ರಾಪರ್ಟಿ ಇಶ್ಯೂಸ್ ಬಗ್ಗೆ ಹೇಳಿ ಪ್ರಾಸ್ಪರಿಟಿ ಯೂಸ್ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಪ್ರಾಸ್ಪರಿಟಿ ಯೂಸ್ ಮಾಡಕ್ಕೆ ಶುರು ಮಾಡ್ದೆ. ಈ ಪ್ರಾಸ್ಪರಿಟಿ ಮತ್ತೆ ಚಕ್ರ ಬ್ಯಾಲೆನ್ಸಿಂಗು ಇದನ್ನೆಲ್ಲ ಯೂಸ್ ಮಾಡದ್ಮೇಲೆ ಐ ಕುಡ್ ಸಿ ಸೋ ಮೆನಿ ಕನೆಕ್ಷನ್ಸ್, ನ್ಯೂ ಕನೆಕ್ಷನ್ಸ್ ಬರಕ್ಕೆ ಶುರುವಾಯ್ತು. ನಾನು ಎಲ್ಲೋ ಟೆಂಪಲ್ಗೆ ಹೋಗಿರ್ತಾ ಇದ್ದೆ, ಅಲ್ಲಿ ಹೊಸದಾಗಿ ಜನ ಪರಿಚಯ ಆಗ್ತಿದ್ರು. ಆಟೋಮೆಟಿಕಲಿ ಹೀಲಿ ತಗೊಳಕ್ಕೆ ಅವರು ಮುಂದೆ ಬರ್ತಾ ಇದ್ರು. ಅಂದ್ರೆ ನಾನೇನ್ ತುಂಬಾ ಎಫರ್ಟ್ ಹಾಕ್ಬೇಕಾಗಿರ್ಲಿಲ್ಲ. ಚಕ್ರ ಬ್ಯಾಲೆನ್ಸಿಂಗ್ ಹೀಲಿಯಲ್ಲಿ ಮಾಡಿದ್ರೆ ಎಲ್ಲಿ ಹೋದ್ರೆ ಅಲ್ಲಿ ಕನೆಕ್ಷನ್ಸ್ ಬರಕ್ಕೆ ಶುರುವಾಯ್ತು. ಸೊ ಇದು ನನ್ಗೆ ಗೊತ್ತಾಯ್ತು, ಓ ಡಿವೈಸ್ ಇಸ್ ಆಲ್ಸೋ ವರ್ಕಿಂಗ್. ಸೊ ಸಿಂಗಲ್ ಎನರ್ಜಿ ಅಲ್ಲ, ಡಿವೈಸ್ ವರ್ಕ್ ಆಗ್ತಿದೆ ಅಂತ ಗೊತ್ತಾಯ್ತು. ಐ ಆಮ್ ಆಡಿಬಲ್ ಮ್ಯಾಮ್? I'm audible? Yes, you're audible, sweetheart. You're audible. Kindly go ahead. Okay. ಸೊ ಇವಾಗ ಕೆಲವೊಬ್ರೆಲ್ಲ ಕೇಳ್ತಿರ್ತಾರಲ್ವಾ, ಡಿವೈಸ್ ತಗೊಳಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತಿದೆ, ಫಿನಾನ್ಷಿಯಲಿ ಕಷ್ಟ ಆಗತ್ತೆ ಅಂತ.
ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹಂಗ ಅನ್ಸ್ಬೋದು, ಆದ್ರೆ ಡಿವೈಸ್ ಬಂದ್ಮೇಲೆ ನೀವು ಪ್ರಾಸ್ಪರಿಟಿ ರನ್ ಮಾಡಿ ಆಮೇಲೆ ಚಕ್ರ ಬ್ಯಾಲೆನ್ಸಿಂಗ್ ರನ್ ಮಾಡ್ತಾ ಇದ್ದಾಗ ಆಟೋಮೆಟಿಕಲಿ ಎನರ್ಜಿ ಲೆವೆಲ್ಸ್ ನಮ್ಗೆ ಒಬ್ರಿಗೆ ಕನೆಕ್ಟ್ ಮಾಡ್ತಿರತ್ತೆ. ಇವಾಗ ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ಎಲ್ಲೋದ್ರೂನು ಚಕ್ರ ಬ್ಯಾಲೆನ್ಸಿಂಗ್ ಆಗಿರೋದ್ರಿಂದ ಹೊಸ ಹೊಸ ಕನೆಕ್ಷನ್ಸ್ ಬರ್ತಾ ಇರುತ್ತೆ. ವಿಲ್ ಅನ್ಸ್ಟ್ಯಾಂಡ್ ಎವ್ರಿಬಡಿ. ಲೈಕ್ ಫಸ್ಟ್ ಗಿಂತಾನು ಇವಾಗ ನನ್ಗೆ ಪೇಶನ್ಸ್ ಜಾಸ್ತಿ ಆಗಿದೆ. ಅರ್ಲಿಯರ್ ಡೇಸ್ ಕಂಪೇರ್ ಮಾಡಿದ್ರೆ ಇವಾಗ ಪೇಶನ್ಸ್ ಜಾಸ್ತಿ ಆಗಿದೆ, ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗಿದೆ, ನನ್ನ ಕನೆಕ್ಷನ್ಸ್ ಜಾಸ್ತಿ ಆಗಿದೆ. ಲೈಕ್ ವೆನ್ ಕಂಪೇರ್ ಟು ಅರ್ಲಿಯರ್ ಡೇಸ್ ಐ ಆಮ್ ಹ್ಯಾಪಿ ನೌ. ಇವಾಗ ಹಳೆ ಎನರ್ಜಿ ಕಂಪೇರ್ ಮಾಡಿದ್ರೆ ಹೊಸ ಎನರ್ಜಿ ತುಂಬಾ ಆಗಿದೆ. ಇದೆಲ್ಲ ಹೀಲಿ ಡಿವೈನ್ ಹೀಲಿ ಡಿವೈಸ್ ಇಂದಾನೇ ಸಹಾಯ ಆಗಿದೆ. ಮತ್ತೆ ಎಲ್ಲಾರ ಸಹಾಯನು ಅಶ್ವಿನಿ ಮೇಡಮು, ಆಶ್ಕಾ ಮೇಡಮು, ಮತ್ತೆ ವಿಕಾಸ್ ಸರು, ಶಿವಯೋಗಿ ಗುರುಗಳು, ಲೀನಾ ಮ್ಯಾಮು, ಇವರೆಲ್ಲಾರ್ಗು ಹೀಲಿ ಸಪೋರ್ಟ್ಗೆ ಮತ್ತೆ ಹೀಲಿ ಡಿವೈಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.